ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ಊರಲ್ಲಿ ಸಣ್ಣದಾಗಿ ಮಳೆ ಬರ್ತಾ ಇದೆ. ನಾನು ಕೂಡ ಈ ದಿನ ವಾಕಿಂಗ್ ಹೋಗಿದ್ದೆ. ಈ ಮಳೆಯ ಕಾರಣ, ತುಂತುರು ಮಳೆಯ ಕಾರಣ ಈ ಒಂದು ಜಾಗಕ್ಕೆ, ನಮ್ಮ ಪಾರ್ಕಿನಲ್ಲಿರುವಂತಹ ಈ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಗೆಳೆಯರೇ. ಸ್ನೇಹಿತರೆ, ರಾತ್ರಿಯಿಂದ ನನಗೆ ಒಂದು ತಲೆಯಲ್ಲಿ ಓಡ್ತಾ ಇತ್ತು, ನಿಮಗೇನೋ ಒಂದು ವಿಷಯ ಹೇಳೋಣ, ಒಂದು ವಿಷಯ ತಿಳಿಸೋಣ ಅಂತ. ಪ್ರತಿಯೊಬ್ಬರಿಗೂ ಕೂಡ ಸ್ನೇಹಿತರು ಇದ್ದೇ ಇರ್ತಾರೆ ಅಲ್ವಾ? ಹಾಗೆ ನಮಗೂ ಕೂಡ ಎಲ್ಲ ಸ್ನೇಹಿತರ ಜೊತೆ ಒಡನಾಟ ಇತ್ತು. ಆದರೆ ಈ ಒಂದು 10 ವರ್ಷದಲ್ಲಿ ನಾನು ಕೂಡ ಸ್ವಲ್ಪ ಸ್ನೇಹಿತರ ದೂರ ಆದೆ. ಆದರೆ ನಮ್ಮದೇ ಆದಂತಹ ಒಂದು ಗ್ರೂಪ್ ಆಯಿತು, ಲವ್ಲಿ ಗ್ರೂಪ್ ಅಂತ. ಆ ಗ್ರೂಪಲ್ಲಿ ಹಲವಾರು ನಮ್ಮ ಸ್ನೇಹಿತರ ಜೊತೆ ಪ್ರತಿದಿನ, ಗೊತ್ತಲ್ಲ ಗ್ರೂಪ್ ಅಂದರೆ ಗುಡ್ ಮಾರ್ನಿಂಗ್, ಎಲ್ಲಿದ್ದೀರಾ, ನಾನು ಬರ್ತಾ ಇದ್ದೀನಿ, ಸಿಗ್ತೀನಿ, ಹೀಗೆ ಹಲವಾರು ವರ್ಷಗಳಾಯಿತು. ನಿಮಗೆ ಒಂದು ವಿಷಯನ ನಾನು ಹೇಳಬೇಕು ಅಂತ ಅಂದ್ಕೊಂಡೆ. ಯಾವುದು ಅಂದರೆ, ನನ್ನ ಸ್ನೇಹಿತ ಒಂದು ಈಗ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕ್ತಾ, ನೋಡಿದ್ರ ಗೆಳೆಯರೆ ಈ ಮೆಸೇಜನ್ನ? ನಮಗೆಲ್ಲ ವಯಸ್ಸಾಯಿತು, ನಮಗೆ ಹಲವಾರು ಮಕ್ಕಳು, ಕೆಲಸ, ಹೀಗೆ ಹಲವಾರು ಕೆಲಸದಿಂದ ನಾವೆಲ್ಲ ದೂರ ಆಗ್ತಾಯಿದ್ದೀವಿ, ನಾವ್ಯಾರೂ ಸಿಗೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ವಿಷಯವನ್ನು ತಿಳಿಸ್ತಾ. ನಾನೇನು ಮಾಡಿದೆ, ಆ ಮೆಸೇಜನ್ನು ನೋಡಿದ ಮೇಲೆ ಈ ಮೆಸೇಜನ್ನು ವಾಪಸ್ ತಗೋ ಅಂತ ಹೇಳಿದೆ. ಅವನು ತಕ್ಷಣಕ್ಕೆ ಮೆಸೇಜನ್ನು ನಾನು ವಾಪಸ್ ತಗೋತಾ ಇದ್ದೀನಿ ಅಂತ ವಾಯ್ಸ್ ಮೇಲ್ ಆಗ್ತಾ. ಆ ವಾಯ್ಸು ಮೇಲಲ್ಲಿ ಏನಿತ್ತು ಅಂದರೆ, ವಿಡಿಯೋದಲ್ಲಿ ನಾನು ಈ ಒಂದು ಮಾತನ್ನು ವಾಪಸ್ ತಗೋತೀನಿ ಅಂತ. ಯಾಕೆ ವಿಷಯನ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ, ನಾನು ಹೇಳಿದ ಸರಿನೋ ಅವನು ಹೇಳಿದ ಸರಿನೋ ಅದು ಬೇರೆ. ಆದರೆ ಆ ಈಗೋ ಅನ್ನೋದಿದೆಯಲ್ಲ, ನಾನು ಅನ್ನೋದು, ಅದನ್ನು ಬಿಟ್ಟು ಅವನು ತಕ್ಷಣಕ್ಕೆ, ನಾನು ಹಾಕಿದ ಮೆಸೇಜ್ ತಕ್ಷಣಕ್ಕೇ ನಾನು ವಾಪಸ್ ತಗೊಳ್ತಾ ಇದ್ದೀನಿ, ಈಗೇನು ಮಾಡ್ತೀಯಾ ಅಂತ ಕೇಳ್ದೆ. ಆಗ ನಾನು ಹೇಳಿದೆ, ನಾವೆಲ್ಲ ಸಂತೋಷವಾಗಿ ಸೇರೋಣ, ಸ್ನೇಹಿತರೆಲ್ಲ ಸಿಗೋಣ, ಸಂತೋಷವಾಗಿ ಬಾಳೋಣ ಅಂತ ಹೇಳಿದೆ. ಅಂದರೆ ಯಾಕೆ ವಿಷಯ ಬಂತು ಅಂದರೆ ಸ್ನೇಹಿತರೆ, ನಮ್ಮಲ್ಲಿ ವಿಷಯವನ್ನು ನಾವು ಪ್ರಸ್ತಾಪ ಮಾಡಿಕೊಳ್ಳಿಲ್ಲ ಅಂದರೆ, ಒಳಗೊಳಗೆ ನಮ್ಮಲ್ಲೇ ಇಟ್ಕೊಂಡ್ಬಿಟ್ರೆ, ನಾನು ಯಾಕೆ ಹೇಳಬೇಕು, ಅವನು ಹೇಳ್ದ ಅಂದ್ಬಿಟ್ಟು ನಾನು ಯಾಕೆ ಮೆಸೇಜ್ ಕಳಿಸ್ಬೇಕು, ನಾನು ಹೇಳಿದ್ದೆ ಸರಿ ಅಂತ ಅವನು ಅಂದ್ಕೊಂಡಿದ್ದಿದ್ರೆ ಇದು ಇಲ್ಲಿಗೆ ನಿಂತೋಗೋದು ನಮ್ಮ ಸ್ನೇಹ ಬಾಂಧವ್ಯ. ಈಗ ನೋಡಿ, ಮತ್ತೆ ಒಂದು ಡೇಟ್ ಕೊಟ್ಟಿದ್ವಿ, ಎಲ್ಲರೂ ಮತ್ತೆ ಸಿಗೋಣ, ನಮಗೇನು ವಯಸ್ಸಾಗಿರ್ಬೋದು, ಆದರೆ ನಾವಿನ್ನೂ ನಮ್ಮಲ್ಲಿ ಗೆಳೆತನ ಇದೆ. ಆ ಒಂದು ಹಿಂದೆ ಒಂದು 20 ವರ್ಷದಿಂದ ನಾವು ಏನು ಆಡ್ತಾಯಿದ್ದೋ ಅದೆಲ್ಲ ಒಳಗಡೆ ಇದೆ. ಮತ್ತೆ ಆ ಚಟುವಟಿಕೆಯನ್ನು ಪ್ರಾರಂಭ ಮಾಡೋಣ, ನಾವೆಲ್ಲ ಆರೋಗ್ಯವಾಗಿರೋಣ. ಅಂದರೆ ಒಂದೇ ವಿಷಯ, ನಾನು ಮತ್ತು ಆ ಈಗೋವನ್ನು ತೆಗೆದುಬಿಟ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ಗೆಳೆಯರೇ. ಸಕ್ಕರೆ ನಾಡು, ಶ್ರೀಗಂಧದ ಬೀಡು ನಿಮ್ಮ ಜೊತೆಯಲ್ಲಿ.